ಸೊ ಹೊರಗಡೆ ಇದ್ದಾಗ ಸಿಕ್ಕಾಪಟ್ಟೆ ಎಷ್ಟೋ ಜನಕ್ಕೆ ಗೋಳಿಕೊಂಡಿದ್ದೀರಾ ಸೊ ಆರ್ಜೆ ಆಗಿದ್ದಾಗ ಸೊ ನಿಮ್ಮನ್ನ ಅಲ್ಲಿ ಯಾರಾದರೂ ಗೋಳಿಕೊಂಡಿದ್ದುಂಟ? ನನ್ನ ಜಂಟಿನೇ ಐ ಥಿಂಕ್ ಮೋಸ್ಟ್ಲಿ ಕರಿಬಸಪ್ಪ ಅವರೇ ಸಿಕ್ಕಾಪಟ್ಟೆ ಗೋಳಿಕೊಂಡಿದ್ದು ಬಾಯ್ ತೆಗೆದ್ರೆ ಮೋಟಿವೇಶನ್ ಹೊಡಿತಾರೆ. ಇಲ್ಲೆಲ್ಲ ಆಚೆ ಬಂದಾಗ ಚೆನ್ನಾಗಿ ಮಾತಾಡ್ತಾನೆ ಅಪ್ಪ ಚೆನ್ನಾಗಿ. ಇಲ್ಲೆಲ್ಲ ಇದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡಿದ್ದು ಬನಿನ್ ಹಾಕೊಂಡು ರೋಡಲ್ಲಿ ಹೆಂಗೆಂಗೋ ಡ್ಯಾನ್ಸ್ ಮಾಡೋದು ವಿಚಿತ್ರವಾಗಿ. ನಂಗೆ ಅವಾಗಲೇ ಅಯ್ಯೋ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಈ ವ್ಯಕ್ತಿ ಯಾಕೆ ಹಿಂಗೆ ತಿಕ್ಕಲಂಗೆ ಡ್ಯಾನ್ಸ್ ಮಾಡೋದು ಹೆಂಗೆಂಗೋ ಮಾಡೋದೆಲ್ಲ ಮಾಡ್ತಾರೆ ಇವರು, ಸ್ವಲ್ಪ ರೆಸ್ಪೆಕ್ಟ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟು ಅಂತ. ಅದೇ ನೀವೇಸ್ ಅವ್ರಿಗೆ ಬಿಟ್ಟಿತ್ತು. ಬಟ್ ಆಚೆ ಹಿಂಗೆಲ್ಲ ಕ್ರಿಂಜಾಗಿ ಮಾಡೋದ್ರಿಂದನೇ ಆ ಕಾರ್ಯಕ್ರಮಕ್ಕೆ ಆ ವೇದಿಕೆಗೆ ಒಂದು ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸರಿ ಓಕೆ, ಅಲ್ಲೂ ಹಾಗೆ ಪರ್ಫಾರ್ಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಅಲ್ಲಿ ಹೋಗಿದ್ದೆ ಸಡನ್ನಾಗಿ ಮೋಟಿವೇಶನ್ ಮಷೀನ್ ಆಗ್ಬಿಟ್ರು, ನೀತಿ ಪಾಠ ಹೇಳೋದು ಶುರು ಮಾಡಿಬಿಟ್ರು. ಬಾಯ್ ತೆಗೆದ್ರೆ ನೀತಿ ಪಾಠ, ಹಿಂಗಿರಬೇಕು ಜೀವನ ಅಂದರೆ ಹಿಂಗಿರಬೇಕು, ಜೀವನ ಆದರೆ ಹಂಗಿರಬೇಕು. ಅಣ್ಣ ಒಂದು ಈ ಹುಡುಗಿದ್ ನಂಗೆ ಕ್ಯೂಟ್ ಆಗಿಲ್ಲ, ಕ್ಯೂಟ್ ಎಲ್ಲ ಸರಿ ಕಣ, ಬಟ್ ಲೈಫಲ್ಲಿ ನೀನು ಎಲ್ಲೊಂದು ಕಡೆ ಕಷ್ಟಪಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಶುರು ಮಾಡ್ತಾ ಇದ್ರು. ಸೊ ನಾನು ಏನೇ ಹೇಳಿದ್ರು ಅದಕ್ಕೊಂದು ಅಪ್ಡೇಟ್ ವಾಪಸ್ ಉಲ್ಟಾ ಹೊಡಿಯೋದು ನೀತಿ ಪಾಠದಿಂದ. ನಾನು ಎಷ್ಟಂತ ಸರ್, ನಾನು ಮಾರಲ್ ಸೈನ್ಸ್ ಫೇಲ್ ಸ್ಕೂಲಲ್ಲಿ, ಇಲ್ಲಿ ಬಂದು ನನ್ನ ಪಕ್ಕದಲ್ಲಿ ಒಬ್ಬರು ಮಾರಲ್ ಸೈನ್ಸ್ ಥರ ಕೂಡಿಸ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ಬಿಡ್ತು ನಂಗಂತೂ. ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಐ ಫೀಲ್ ಆ ಮನೆಯ ದ್ವಾರ ಎಂಟರ್ ಆಗಿದ್ದೆ ಅವ್ರು ಸ್ವಲ್ಪ ಚೇಂಜ್ ಆಗಿಬಿಟ್ರು, ಕ್ಯಾಮ್ರಾ ನೋಡಿ ಕಾನ್ಷಿಯಸ್ ಆಗಿಬಿಟ್ರು. ಅದು ಏನು ಕಥೆನೋ ಗೊತ್ತಿಲ್ಲ, ಬಿಕಾಸ್ ಆಚೆ ಅಷ್ಟೆಲ್ಲ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಅದು ಮುಗಿಸ್ಕೊಂಡು ಆಚೆ ಬಂದಾಗಲೂ ಅಷ್ಟೇ ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ನಾವು ಎಷ್ಟೇ ತಲೆಹಾಟೆ ಮಾಡಿದ್ವಿ, ನಾವೆಲ್ಲ ವಿದ್ಕೊಂಡ್ಬಿಟ್ವಿ ಸ್ಟೇಜ್ ಮೇಲೆ. ನಾನು ಕುತ್ಕೊಂಡ್ಬಿಟ್ಟೆ, ಸುದೀಪ್ ಸರ್ ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ವಿ, ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟೆಲ್ಲ ಮಾಡುವಂಥ ವ್ಯಕ್ತಿ ಅವರು. ಅದೇ ಹೇಳಿದ್ದು ಸರ್, ಇದೆಲ್ಲ ಮಾಡ್ತಿರಲ್ರಿ ಒಳಗೆ ಯಾಕೆ ಹಂಗೆ ಕೂತ್ಕೊಂಡಿದ್ರಿ ಅಂತ. ಸೊ ಒಳಗೆ ಎಂಟರ್ ಆಗಿದೆ, ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಆಗಿಬಿಟ್ರು. ನಾನು ಇಷ್ಟು ಜನ ನೋಡ್ತಿರ್ತಾರೆ ನಾನು ಸ್ಫೂರ್ತಿ ತುಂಬಿಸ್ಬೇಕು ಅವರಲ್ಲಿ. ಸ್ಫೂರ್ತಿ ತುಂಬಿಸ್ಕೊಳಕ್ಕೆ ಯಾರು ಬಿಗ್ ಬಾಸ್ ನೋಡಲ್ಲ ಅವರು. ನೀವು ಪಾತ್ರೆ ತೊಳೆಯೋದು ನೋಡ್ಬಿಟ್ಟು ಯಾರು ಇನ್ಸ್ಪೈರ್ ಆಗಿಬಿಟ್ಟು ಇವ್ನು ಪಾತ್ರೆ ತೊಳೆದು ಅದಕ್ಕೆ ನಾನು ಮನೇಲಿ ಪಾತ್ರೆ ತೊಳಿತೀನಿ ಅಂತ, ಇಟ್ ಮೇಕ್ಸ್ ನೋ ಸೆನ್ಸ್. ಅಲ್ಲಿ ಡ್ರಾಮಾ ಇರೋದು ಮಾಡೋದು, ಅದು ವ್ಯಕ್ತಿತ್ವದ ಎಂಟರ್ಟೈನ್ಮೆಂಟ್ ಮಾಡಬೇಕು. ಸೊ ನಾನು ಎಲ್ಲದಕ್ಕೂ ನೀತಿ ಪಾಠ. ನಾನು ಕಷ್ಟಪಟ್ಟು ಆ ಸಾಧನೆ ಮಾಡಿದ್ದೀನಿ, ಈ ಸಾಧನೆ ಮಾಡಿದ್ದೀನಿ, 1999ರಲ್ಲಿ ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಫಸ್ಟ್ ಟೈಮ್ ಸರಿ ಓಕೆ, ಸೆಕೆಂಡ್ ಟೈಮ್ ಸರಿ ಓಕೆ, ಪ್ರತಿ ದಿನ ಸಾಧನೆ ಬಗ್ಗೆ ನಾನು ಕೇಳಿ ಆ ಸಾಧನೆದು ಸ್ಕ್ರಿಪ್ಟೇ ಗೊತ್ತು, ನಾನು ಬರ್ಕೊಡ್ತೀನಿ ಬೇಕಾದ್ರೆ ನಿಮಗೆ. ಅಷ್ಟು ಸಾಧನೆ ಅಂತ ಹೇಳಿ ನಾವೆಲ್ಲರೂ ಸಾಧನೆ ಮಾಡೋದಕ್ಕೆ ಅಲ್ಲಿ ಬಂದಿತ್ತು ಅಲ್ವಾ. ಸಿಂಪಲ್, ನಮ್ಮ ಬಗ್ಗೆ VT ಎಲ್ಲ ತೋರಿಸಿರ್ತಾರೆ, ಜನರಿಗೆ ಗೊತ್ತು ನಮ್ಮ ಸಾಧನೆ ಏನು ಅಂತ. ನಾವೀಗ ಒಳಗೆ ಹೋಗಿದ್ದೆ, ನಮ್ಮ ಬಗ್ಗೆ ಜನನೇ ಮಾತಾಡ್ತಾರೆ ನಮ್ಮ ಸಾಧನೆ ಬಗ್ಗೆ. ನಾನು ಮಾತಾಡ್ತಾ ಕೇಳಿಸ್ಕೊ ಮೇ ಬಿ ಅವರು ಪ್ರತಿದಿನ ಹೇಳಿದ್ರೆ ಜನ ಕೇಳಿಸ್ಕೊಂತಾರೆ, ಜಾಸ್ತಿ ಕ್ಯಾಮ್ರಾ ತೋರಿಸುತ್ತೆ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇದಿರ್ತಾ ಇತ್ತು. ಆ್ಯಂಡ್ ಆ ಒಂದು ಕನೆಕ್ಟೇ ಹೊಡೆದೋಗಿತ್ತು ನಮ್ಮದು ಎಲ್ಲ ಒಂದು ಕಡೆ. ಫಸ್ಟ್ 2-3 ಡೇಸ್ ನನ್ನ ಬಗ್ಗೆ ಏನು ಕೇಳ್ತಾನೆ ಇರಲಿಲ್ಲ ಪರ್ಸನಲ್, ನೀವು ಹೆಂಗೆ, ನಿಮ್ದೇನು ಅಂತ ಏನೂ ಇಲ್ಲ. 3ನೇ ದಿನ ನಾನೇ ಕೇಳಿದೆ, ಅಲ್ಲ ಅಣ್ಣ ಇಷ್ಟೆಲ್ಲ ನಿಮ್ಮ ಬಗ್ಗೆ ನಾನು ಪ್ರತಿದಿನ ಬರ್ತೀನಿ, ಜಿಮ್ಗೆ ಬರ್ತೀನಿ, ನಿಮ್ಮ ಸಾಧನೆ ಬಗ್ಗೆ ಕೇಳಿಸ್ಕೊತೀನಿ, ನಿಮ್ಮ ಕಷ್ಟ ಸುಖ ಏನಿದ್ರು ಎಲ್ಲ ಕೇಳಿಸ್ಕೊತೀನಿ. ಇಲ್ಲಿ ಬಿಟ್ಬಿಡಿ ಅಲ್ಲ, ನನ್ನ ಬಗ್ಗೆ ಒಂದ್ಸಲ ಆದರೂ ಕೇಳಿದಿರಾ ನೀವು ಅಂತ. ಹೌದಲ್ಲ ಬ್ರದರ್, ನೀವೇನು ಮಾಡ್ತೀರಾ ಅಂತ 3ನೇ ದಿನ ಕೇಳ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ ಅದು ನಂಗೆ ವಾಪಸ್ ಹೊಡಿತು. ಅದು ಎಲ್ಲೊಂದು ಕಡೆ ಅವರು ಎಫರ್ಟ್ ಹಾಕಬೇಕು. ಈಗ ಜಂಟಿ ಅಂದಮೇಲೆ ಇಬ್ಬರು ಒಂದು ಅಂತ ಹೇಳ್ತಾರೆ, ಇಬ್ಬರು ಒಂದಾಗಬೇಕಾದ್ರೆ ಇಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲ ನಾನು ಒಬ್ಬನೇ ನಂದೇ ಕಾಣಿಸ್ಕೋಬೇಕು ಅಂತ ಹೇಳಿದಾಗ ಅದೊಂದು ಬೇಜಾರಾಗುತ್ತೆ. ಮಧ್ಯದಲ್ಲಿ ಅನರ್ಹರು ಅಂತ ಒಂದು ಬೋರ್ಡ್ ಹಾಕ್ಬಿಡ್ತಾರೆ ನಮಗೆ, ಇವರಿಬ್ಬರು ತುಂಬ ಕಮ್ಮಿ ಮಾತಾಡೋದು ಅಂತ ಹೇಳ್ಬಿಟ್ಟು ಅನರ್ಹರು ಬೋರ್ಡ್ ಹಾಕಿರ್ತಾರೆ. ಅವಾಗ ನಾವಿಬ್ಬರು ಸ್ವಲ್ಪ ಆರ್ಗ್ಯೂ ಮಾಡಬೇಕು ಏನಕ್ಕೆ ಅಂತ. ನಂಗೆ ಅವಾಗ ಬೇಜಾರಾಗ್ಬಿಡುತ್ತೆ. ನಾನು ಹೇಳಿದೆ, ನಾವಿಬ್ಬರು ಬೆರಿತಾ ಇಲ್ಲ ಅಂತ ಹೇಳ್ತೀರಾ, ನಾವು ಬೆರೆಯೋಕ್ಕೆ ಟ್ರೈ ಮಾಡಿದ್ರೆ ನೀವು ಆಪೋಸಿಟ್ ಸೈಡ್ ನೀವುಗಳು ರೆಸ್ಪಾಂಡ್ ಮಾಡಬೇಕು, ನೀವೆಲ್ಲ ತುಂಬ ಕುಗ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಡೈರೆಕ್ಟಾಗಿ ಮೊಕ್ಕ ಹೊಡೆದಂಗೆ ಹೇಳಿದೆ. ಆ ಕಡೆ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬಂದರೆ ಮಾತ್ರ ನಾವು ಇರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಈ ವ್ಯಕ್ತಿ ಮಾತಾಡಬೇಕು ಅಂತ ಬಂದಾಗ ನಾನು ತುಂಬ ಚೆನ್ನಾಗಿ ಆಟ ಆಡ್ತೀನಿ, ನಾನು ತುಂಬ ಇನ್ನೂ ಸಾಧನೆ ಎಲ್ಲ ಮಾಡಿದ್ದೀನಿ, ಇನ್ನೂ ಸೂಪರಾಗಿರ್ತೀನಿ ಬಿಗ್ ಬಾಸ್, ನನಗೆ ಒಂದು ಅವಕಾಶ ಕೊಡಿ ಅಂತ. ಅವಾಗ ಅಲ್ಲಿ ಎಲ್ಲಿ ನಾನು ಅಂತ ಅಲ್ಲಿ ಬಂದ್ಬಿಡ್ತು. ಅದು ಎಲ್ಲೊಂದು ಕಡೆ ನಂಗೆ ಬೇಜಾರಾಗೋಕ್ಕೆ ಶುರು ಆಗ್ಬಿಡ್ತು. ಈಗ